ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೇನಾದರೂ ಬರೀ 5 ನಿಮಿಷದಲ್ಲಿ ಟಿಫನ್ ಮಾಡ್ಕೊಳ್ಬೇಕಾ, ಅದೇ ರೀತಿ ಮಕ್ಕಳಿಗೆ ಇಷ್ಟವಾದಂತಹ ಎಮ್ಮಿ ಆದಂಥ ಬೇಕ್ರಿ ಸ್ಟೈಲಲ್ಲಿ ಈ ಥರ ರೆಸಿಪೀಸ್ ಬೇಕಾದರೆ ನನ್ನ ಚಾನಲ್ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಆಗ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕ್ರಿಗಿಂತನೂ ತುಂಬ ಚೆನ್ನಾಗಿರೋಂಥ ರೆಸಿಪಿ, ಟೇಸ್ಟಿಯಾಗಿರೋಂತಹ ರೆಸಿಪಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಿಮಗೆ ಮಾಡೋದು ನೋಡಿಸ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಆಗಿ. ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ, ನೀವು ಸಹ ಇದರ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸ್ಕೊಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನು 4 ಬ್ರೆಡ್ ತೊಗೊಂಡಿದ್ದೀನಿ, ಪೀಸಸ್ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೂ ತೊಗೊಳ್ಳಿ. ಇದನ್ನು ಮಕ್ಕಳು, ದೊಡ್ಡವರು ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಸಹ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಏಕೆಂದರೆ ನಾವೆಲ್ಲ ವೆಜಿಟೇಬಲ್ ಹಾಕೋದ್ರಿಂದ ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅದೇ ಈ ರೀತಿ ಇದನ್ನು ಯಾವ ರೀತಿ ಮಾಡ್ಬೋದು, ಬರೀ 5 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಓಕೆ, ಇದನ್ನು ಯಾವ ರೀತಿ ಮಾಡೋದು ಬೇಕು ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ನಾನು ಇದಕ್ಕೆ 4 ಬ್ರೆಡ್ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ನವಿಲು ಕೋಸು ತೊಗೊಂಡಿದ್ದೀನಿ, 2 ಕ್ಯಾರೆಟ್, ಇದನ್ನೆಲ್ಲ ನಾನು ತುರಿದಿಟ್ಕೊಂಡಿದ್ದೀನಿ, 4 ಸ್ಪ್ರಿಂಗ್ ಆನಿಯನ್, 6 ಬೀನ್ಸ್, 1 ಕ್ಯಾಪ್ಸಿಕಮ್, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಮಾಡೋ ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ. ಮತ್ತು ಇದು ಕೇವಲ 5 ನಿಮಿಷ ಆಗಿರೋದ್ರಿಂದ ನಾವು ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ಮಕ್ಕಳು ಅಷ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ನಾನೀಗ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ. ಇದು ಚಿಟಪಟ ಅನ್ನಲಿ. ಈಗ ನಾನು ಎಲ್ಲ ಕೊಯ್ದಿಟ್ಕೊಂಡಿದ್ದಂತಹ ಈರುಳ್ಳಿ ಹಾಕ್ಕೊಳ್ತೀನಿ ನೋಡಿ. ಈಗ ಕೈ ಬಿಡದೆ ಅಲಗಾಡಿಸಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅದನ್ನು. ಈಗ ಬೀನ್ಸ್ ಹಾಕ್ಕೊಳ್ತೀನಿ, ಅದನ್ನು ಸ್ವಲ್ಪ ಅಲಗಾಡ್ಸೋಣ. ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ, ಸ್ಪ್ರಿಂಗ್ ಆನಿಯನ್ ಸಹ 4 ತೊಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಬೇರೆ ತರಕಾರಿ ಇದ್ದರೆ ಸಹ ಯೂಸ್ ಮಾಡ್ಕೊಳ್ಬೋದು. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನೋಡಿ, ಈಗ ನಾನು ಹಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಅದನ್ನು ಸಹ ಅಲಗಾಡ್ಸೋಣ. ನಮ್ಗೆ ಮೇನ್ ನಾವು ಮಾಡ್ಕೊಳ್ಬೇಕಾಗಿರೋವಂಥದ್ದು ಇದನ್ನೇ ಬ್ರೆಡ್ ರೋಸ್ಟ್ ಒಳಗಡೆ ಹಾಕೋದಕ್ಕೆ. ಈಗ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ನಾನು ಕ್ಯಾರೆಟ್ 2 ತೊಗೊಂಡಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನವಿಲು ಕೋಸು ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ಅಷ್ಟೇ ಕೈ ಬಿಡದೆ ಅಲ್ಲಾಡಿಸ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಇದು ನಮಗೆ ಬ್ರೆಡ್ ರೋಸ್ಟ್ ಆದಮೇಲೆ ನಮ್ಗೆ ಇಂಪಾರ್ಟೆಂಟಾಗಿ ಇದೇ ಬೇಕಾಗಿರೋದು ಬ್ರೆಡ್ ರೋಸ್ಟ್ ಒಳಗಡೆ. ಅದಕ್ಕೆ ಇದನ್ನು ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಬೇಕು. ನಮಗೆ ಇದೊಂದು ರೆಡಿ ಆಗಿದ್ರೆ ಸಾಕು, ಬ್ರೆಡ್ ರೋಸ್ಟ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಉಪ್ಪು ಹಾಕ್ತಾ ಇದ್ದೀನಿ, ಇದನ್ನು ಸಹ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಗೇನಾದರೂ ನಾಯ್ಸ್ ಬಂದರೆ ಸಾರಿ, ಏಕೆಂದರೆ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ. ಓಕೆ, ಈಗ ನೋಡಿ, ನಾನು ಟೊಮೆಟೊ ಹಾಕಿದ್ದೀನಿ, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೆಲವೊಬ್ಬರು ಟೊಮೆಟೊ ಕೆಚಪ್ ಸಹ ಹಾಕ್ತಾರೆ, ಬಟ್ ನಾನು ಟೊಮೆಟೊ ಹಾಕಿದ್ದೀನಿ ನೋಡಿ. ಸ್ವಲ್ಪ ಚಿಕ್ಕದಾಗಿ ಕೊಯ್ಕೊಳ್ಳಿ.
ಕೆಲವೊಬ್ಬರು ಅಂದರೆ ಬೇಕ್ರಿಯಲ್ಲಿ ಎಲ್ಲನೂ ಸ್ವಲ್ಪ ದೊಡ್ಡದಾಗಿ ಕೊಯ್ಕೊಂಡಿರ್ತಾರೆ. ನಮ್ಮಿಷ್ಟ, ನಾವು ಚಿಕ್ಕದಾಗಿ ಕೊಯ್ಕೊಳ್ಳೋದು ದೊಡ್ಡದಾಗಿ ಕೊಯ್ಕೊಳ್ಳೋದು ಅದು ನಮ್ಮಿಷ್ಟ. ಈಗ ನಾನು ತುಪ್ಪ ಹಾಕ್ಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಚೆನ್ನಾಗಿ ಹಾಕಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನೀವು ನಿಮ್ಮ ಒಪಿನಿಯನ್ ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ, ಮತ್ತು ದೊಡ್ಡವ್ರಿಗೂ ನಮಗೆ ಟಿಫನ್ ಮಾಡೋ ಅವಶ್ಯಕತೆಯಲ್ಲ. ಇದನ್ನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ತರಕಾರಿಗಳು ಇರೋದ್ರಿಂದ ಹೆಲ್ತ್ಗೂ ಸಹ ಬೆನಿಫಿಟ್ ಇದೆ. ಮಕ್ಕಳು ಕೇಳಿ ತಿಂತಾರೆ, ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಚೆನ್ನಾಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ಬ್ರೆಡ್ ಜಾಸ್ತಿ ಬೇಕಂದರೆ ನಿಮ್ಗೆ ಬೇಕಾಗಿರೋ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ಗೀ ಅಲ್ಲದೆ ಬಟರ್ ಹಾಕ್ತಾರೆ ನೋಡಿ. ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅಲ್ವಾ? ನಾನು ಈ ಥರ ತಿರುಗಿ ಹಾಕ್ಬಿಟ್ಟು ಆಗಿರೋದನ್ನ ಎತ್ಕೊಳ್ತಾ ಇದ್ದೀನಿ. ಚೀಸ್ ಹಾಕ್ತಾರೆ, ಬಟರ್ ಹಾಕ್ತಾರೆ, ಗೀ ಹಾಕ್ತಾರೆ. ನಿಮ್ಗೆ ಯಾವ್ದು ಬೇಕಾದರೂ ಅದು ಹಾಕ್ಕೊಳ್ಬೋದು. ನಮ್ಮದು ಹೋಮ್ ಮೇಡ್ ಗೀ ಆಗಿರೋದ್ರಿಂದ ನಾನು ಗೀ ಯೂಸ್ ಮಾಡ್ತೀನಿ. ಬಟರ್ ಹಾಕೋದು ಚೆನ್ನಾಗಿರುತ್ತೆ, ಗೀ ಮತ್ತು ಚೀಸ್ ಹಾಕೋದು ಚೆನ್ನಾಗಿರುತ್ತೆ. ಓಕೆ ನೋಡಿ, ನಾನು ಮಾಡಿಟ್ಟಿರೋಂಥ ಬ್ರೆಡ್ ರೋಸ್ಟ್ನ ತಗೊಂಡು ನಾನು ಮಾಡಿಟ್ಟಿರೋ ಆಲ್ರೆಡಿ ವೆಜಿಟೇಬಲ್ದು ನಾನು ಆಲ್ರೆಡಿ ಇದಕ್ಕೆ ಹಾಕಿ ಮಡಗಿದ್ದೀನಿ ನೋಡಿ. ಆ ಥರ ಯಾವ ರೀತಿ ಇದೆ ಅಂತ ನೋಡಿ. ಇದನ್ನು 1 ಅಥವಾ 2 ತಿಂದರೆ ಜಾಸ್ತಿ, ಅಷ್ಟೊಂದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವೇ ಒಮ್ಮೆ ಟ್ರೈ ಮಾಡಿ, ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ಈಸಿ ರೆಸಿಪಿ ಮತ್ತು ಹೆಲ್ತ್ಗೂ ಒಳ್ಳೆ ಬೆನಿಫಿಟ್ ಇರುವಂಥ ರೆಸಿಪಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನೋಡಿ. ನಾನೀಗ ಇದನ್ನು ನೋಡಿ, ಕೈಯಲ್ಲಿ ನೋಡಿ ಎಷ್ಟೊಂದು ತುಪ್ಪ ಇದೆ ಅಂದ್ಬಿಟ್ಟು, ಅದು ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಯಾವ ರೀತಿ ಇದೆ ಅಂದ್ಬಿಟ್ಟು. ಪ್ಲೀಸ್, ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಮತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೆ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.